ಒಂದು ದಿನ ಏನಾಯ್ತಪ್ಪ ಅಂತ ಅಂದ್ರೆ ರಾಜೇಶ್ ಕೀರ್ತಿಗೆ ಒಂದು ಡೈಮಂಡ್ ನೆಕ್ಲೆಸ್ ಗಿಫ್ಟ್ ಮಾಡ್ತಾನೆ. ಅಬ್ಬಬ್ಬ ತುಂಬಾನೇ ಕುಬೇರ ಅನ್ಸುತ್ತೆ ಅಲ್ವಾ. ಆಗ ಖುಷಿಯಾದ ಕೀರ್ತಿ ಅವನ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಡೈಮಂಡ್ ಬಂದ್ರೇನೆ ರೊಮ್ಯಾನ್ಸ್ ಅನ್ಸುತ್ತೆ. ಅದೇ ಸಮಯಕ್ಕೆ ರಾಜೇಶ್ ನನ್ನ ಹುಡುಕ್ತಾ ಅಲ್ಲಿಗೆ ಬಂದ ಅವನ ಎರಡನೇ ಹೆಂಡತಿ ಶಾಂತಿ, ನಿನ್ನ ಅಪ್ಪ ಎಲ್ಲಿದ್ದಾರೆ ಅಂತ ರಾಜೇಶ್ ಹಾಗೂ ಕೀರ್ತಿ ಮಗ ರಾಹುಲ್ ನನ್ನ ಕೇಳಿ ಕೂಗಾಡ್ತಾ ಇರ್ತಾಳೆ. ಹೊಡೆದ ಲಾಟರಿ ಮಗನೇ, ಎರಡೆರಡು ಮದುವೆ ಮಾಡ್ಕೊಂಡಿದ್ದೀಯಾ? ಆಗ ರಾಜೇಶ್ ಹಾಗೂ ಕೀರ್ತಿ ಆಚೆ ಬರ್ತಾರೆ. ಆಗ ಶಾಂತಿ, ನಿನಗೆ ಇವಳೇ ಬೇಕಾಗಿದೆ ಅನ್ನೋದಾದ್ರೆ ನನ್ನನ್ನು ಯಾಕೆ ಮದುವೆಯಾದೆ ಅಂತ ರಾಜೇಶ್ ನನ್ನ ಬೈತಾಳೆ. ಇನ್ನು ಚೆನ್ನಾಗಿ ಜಾಡಿಸೋ ನನ್ನ ಮಗನಿಗೆ. ಆಗ ಕೋಪಗೊಂಡ ರಾಜೇಶ್, ನಾನು ನಿನ್ನ ಜೊತೆ ಖುಷಿಯಾಗಿರಬೇಕು ಅಂತ ನಿನ್ನನ್ನ ಮದುವೆಯಾದೆ, ಆದ್ರೆ ಮದುವೆಯಾಗಿ 2 ವರ್ಷ ಆದ್ರೂ ನಿನಗೊಂದು ಮಗು ಕೊಡೋದಿಕ್ಕೆ ಆಗ್ತಾ ಇಲ್ಲ. ಅಷ್ಟಕ್ಕೂ ನಾನಿಲ್ಲಿ ರಾಹುಲ್ನ ಮೀಟ್ ಆಗೋದಿಕ್ಕೆ ಬರ್ತಾ ಇದೀನಿ, ನನ್ನ ಮೇಲೆ ಡೌಟ್ ಪಡೋದನ್ನ ಬಿಟ್ಟು ಸುಮ್ನೆ ಮನೆಗೆ ಹೋಗು ಅಂತ ಬೈದು ಕಳಿಸ್ತಾನೆ. ಮಳ್ಳನ್ ಮಗನೇ, ರಾಹುಲ್ನ ನೋಡೋಕೆ ಬಂದವನಂತೆ. ಬಂದವನು ಅಲ್ಲಿ ರೂಮ್ಗೆ ಹೋಗಿ ಸ್ವರ್ಗ ಸುಖ ಏನಕ್ಕೆ ಕಾಣ್ತಾ ಇದೆ. ನಂತರ ಶಾಂತಿ ಮನೆಗೆ ಹೋಗಿ ಅಪ್ಸೆಟ್ ಆಗಿ ಕೂತ್ಕೊಂಡಿರ್ತಾಳೆ. ಆಗ ಅವಳ ಮೈದ್ನ ಸೂರಜ್ ಅವಳನ್ನ ಸಮಾಧಾನ ಮಾಡೋ ನೆಪದಲ್ಲಿ ಅವಳನ್ನ ಕೆಟ್ಟ ದೃಷ್ಟಿಯಿಂದ ಟಚ್ ಮಾಡ್ತಾ ಇರ್ತಾನೆ. ಇವನೊಬ್ಬ ಬೆರಕೆಗುಡ್ತವನು. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ರಾಜೇಶ್ ನನ್ನನ್ನ ಹುಡುಕ್ತಾ ಅಲ್ಲಿಗೆ ಯಾಕೆ ಬಂದಿದ್ದೆ ಅಂತ ಶಾಂತಿನ ಬೈತಾನೆ. ಅಲ್ಲ, ನೀನು ಇನ್ನೊಬ್ಬಳನ್ನ ಮದುವೆ ಆಗ್ಬಿಟ್ಟು ಓಡೋಗ್ಬಿಟ್ಟು ಮೊದಲನೇ ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡ್ಕೊಂಡಿದ್ರೆ ಹುಡುಕಿಕೊಂಡು ಬರದೆ ಇನ್ನೇನು ಮಾಡ್ತಾಳೆ. ಆಗ ಶಾಂತಿ, ನೀವು ಮನೆ ಬಿಟ್ಟು ಎಲ್ಲಿನೂ ಹೋಗ್ಬೇಡಿ, ನನಗೆ ಅದು ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾಳೆ. ಆಗ ರಾಜೇಶ್, ನನಗೊಂದು ಮಗು ಕೊಟ್ಟು ಬಿಡು, ನಾನು ಎಲ್ಲೂ ಹೋಗೋದಿಲ್ಲ, ನಿನ್ನ ಕೈಯಲ್ಲಿ ಮಗು ಕೊಡೋದಕ್ಕೆ ಆಗುತ್ತಾ ಅಂತ ಕೇಳ್ತಾನೆ. ಇಷ್ಟೊಂದು ಆಳಿಸಬಾರದು ಗುರು. ಮಗು ಕೊಡು, ಮಗು ಕೊಡು, ಮಗು ಕೊಡು ಅಂತ ಯಾರಿಗೆ ಪ್ರಾಬ್ಲಮ್ ಇದೆಯೋ ಯಾರಿಗೆ ಗೊತ್ತು ಅಲ್ವಾ. ನಂತರ ಶಾಂತಿ ಅಳೋದಿಕ್ಕೆ ಶುರು ಮಾಡ್ತಾಳೆ. ಆಗ ಸೂರಜ್ ಅತ್ತಿಗೆ ಮತ್ತೊಮ್ಮೆ ಟ್ರೈ ಮಾಡಿ ಎಲ್ಲಾನು ಸರಿ ಹೋಗುತ್ತೆ ಅಂತ ಶಾಂತಿ ಕೇಳ್ತಾನೆ. ಆಗ ಶಾಂತಿ, ನಮ್ಮ ಮೊದಲ ಮಗು ತೀರಿಕೊಂಡಾಗಿನಿಂದ ನಾವು ಟ್ರೈ ಮಾಡ್ತಾನೆ ಇದ್ದೀವಿ ಬಿಡಿ ಅಂತ ಅಳ್ತಾ ಸೂರಜ್ ನನ್ನ ತಪ್ಪಿಕೊಳ್ಳುತ್ತಾಳೆ. ಆಗ ಸೂರಜ್ ಅವಳನ್ನ ಸಮಾಧಾನ ಮಾಡುವ ನೆಪದಲ್ಲಿ ತಪ್ಪಿಕೊಂಡು ಖುಷಿ ಪಡ್ತಾಳೆ. ಎಂತ ಸ್ಯಾಡೀಸ್ ನನ್ನ ಮಗ ಇರಬೇಕು ಇವನು. ಪಾಪ ಅವಳು ದುಃಖದಲ್ಲಿ ತಪ್ಪಿಕೊಂಡ್ರೆ ಇವನು ಬೇರೆನೆ ಅಂತ ತಪ್ಕೋತಾನೆ. ಮರುದಿನ ಶಾಂತಿ ಬಾಡಿಗೆ ಹಣ ಕೊಡಬೇಕು, ಹಣ ಕೊಡಿ ಅಂತ ರಾಜೇಶ್ ನನ್ನ ಕೇಳ್ತಾಳೆ. ಆಗ ರಾಜೇಶ್, ನೆಕ್ಸ್ಟ್ ವೀಕ್ ನಂದೊಂದು ಡೀಲ್ ಆಗೋದಿದೆ, ಆಮೇಲೆ ಹಣ ಕೊಡ್ತೀನಿ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಡಾಕ್ಟರ್ ನಿಶಾ ರಾಜೇಶ್ಗೆ ಕಾಲ್ ಮಾಡಿ ಎಲ್ಲಾನೂ ರೆಡಿ ಇದೆ, ಸಾಯಂಕಾಲ ಬನ್ನಿ ಅಂತ ಹೇಳ್ತಾಳೆ. ಆಗ ರಾಜೇಶ್, ನಾವು ನಿನ್ನ ಚೆಕಪ್ಗಾಗಿ ನಿಶಾ ಅವರ ಹಾಸ್ಪಿಟಲ್ಗೆ ಹೋಗ್ಬೇಕು, ರೆಡಿಯಾಗು ಅಂತ ಹೇಳ್ತಾನೆ. ಆಗ ಶಾಂತಿ, ಈ ಬಾರಿಯಾದರೂ ನನಗೆ ಮಗುವಾದ್ರೆ ಅಷ್ಟೇ ಸಾಕು ಅಂತ ಅವನ ಜೊತೆ ಹಾಸ್ಪಿಟಲ್ಗೆ ಹೋಗ್ತಾಳೆ. ಅಟ್ಲೀಸ್ಟ್ ಇಷ್ಟು ಒಳ್ಳೆ ಬುದ್ಧಿಯಾದರೂ ಇದೆಯಲ್ಲ, ಹೆಂಡತಿನ ಹಾಸ್ಪಿಟಲ್ಗೆ ತೋರಿಸಬೇಕು ಅನ್ನೋದು. ಹಂಗೆ ಜೊತೆಗೆ ನಿನ್ನನ್ನು ತೋರಿಸ್ಕೋ. ಆಗ ಅಲ್ಲಿ ವಿವೇಕ್ ಹಾಗೂ ಆರ್ತಿ ಎಂಬ ದಂಪತಿಗಳು ಮೊದಲೇ ಇರ್ತಾರೆ. ನಿಶಾ ರಾಜೇಶ್ ಹಾಗೂ ಶಾಂತಿ ಸ್ವಲ್ಪ ಸಮಯ ಹೊರಗಡೆ ಇರುವಂತೆ ಹೇಳ್ತಾಳೆ. ಆಗ ವಿವೇಕ್, ನೀವು ಮಾಡ್ತಾ ಇರೋ ಕೆಲಸ ಸೇಫ್ ಇದೆ ಅಲ್ವಾ ಅಂತ ನಿಶಾಳನ್ನ ಕೇಳ್ತಾನೆ. ಆಗ ನಿಶಾ, ನೀವೇನು ಹೆದರಬೇಡಿ, ಎಲ್ಲಾನು ಸೇಫ್ ಆಗಿದೆ ಅಂತ ಅವರಿಗೆ ಹೋಗೋದಿಕ್ಕೆ ಹೇಳ್ತಾಳೆ. ಓಹೋ, ಇದು ಚೆಕಪ್ಗೆಲ್ಲ ಕರ್ಕೊಂಡು ಬಂದಿರೋದು, ಏನೋ ಗೋಲ್ಮಾಲ್ ಮಾಡೋದಕ್ಕೆ ಕರ್ಕೊಂಡು ಬಂದಿರೋ ಈ ಡಾಕ್ಟರ್ ಈ ರಾಜೇಶ್ ಸೇರಿ ಬೆರಕೆ ಗುಡ್ಡದವರು ಮೊದಲೇನೆ ಏನೇನು ಮಾಡ್ತಾರೋ ಯಾರಿಗೆ ಗೊತ್ತು. ನಂತರ ಹೋಗುವಾಗ ಆರತಿ ಶಾಂತಿಯನ್ನ ನೋಡ್ತಾ ಹೋಗ್ತಾಳೆ. ಆಗ ಶಾಂತಿಗೆ, ಇವಳು ಯಾರು ಗುರು, ಇವಳಾಗ್ನ ನಾನು ಹಿಂಗೆ ನೋಡ್ತಾವಳೆ ಅಂತ ರಾಜೇಶ್ ನನ್ನ ಕೇಳ್ತಾಳೆ. ನಂತರ ನಿಶಾ ರಾಜೇಶ್ ಹಾಗೂ ಶಾಂತಿನ ಒಳಗಡೆ ಕರೆದು ಶಾಂತಿಗೆ ಡ್ರಂಕ್ನೆಸ್ ಇಂಜೆಕ್ಷನ್ ಕೊಟ್ರು ಟ್ರೀಟ್ಮೆಂಟ್ ಕೊಡ್ತಾಳೆ. ಇಂಜೆಕ್ಷನ್ ಏನು ಅಂತ ಕೇಳ್ಬೇಡಿ, ನಂಗೂ ಗೊತ್ತಿಲ್ಲ, ಗೂಗಲ್ ಸರ್ಚ್ ಮಾಡ್ಕೊಂಡು ನೋಡಿಕೊಳ್ಳಿ. ಆಗ ರಾಜೇಶ್, ಎಲ್ಲಾನು ಸರಿಯಾಯ್ತಾ ಅಂತ ಕೇಳ್ತಾನೆ. ಆಗ ನಿಶಾ, ಎಲ್ಲ ಓಕೆ ಇದೆ, ನೀನು ಅಗ್ರಿಮೆಂಟ್ ಪೇಪರ್ ಮೇಲೆ ಶಾಂತಿಯ ಸಿಗ್ನೇಚರ್ ತೆಗೆದುಕೊಳ್ಳೋದನ್ನ ಮರಿಬೇಡ ಅಂತ ಹೇಳ್ತಾಳೆ. ಏನ್ ಮಾಡ್ತಾರೆ ಇವರು ಅಗ್ರಿಮೆಂಟ್ಗೆ ಅಗ್ರಿಮೆಂಟ್ ಅನ್ಕೊಂಡು. ನಂತರ ಮನೆಗೆ ಹೋದ ಶಾಂತಿ, ದೇವರು ಈ ಬಾರಿಯಾದರೂ ನನಗೆ ಮಗು ಕೊಡ್ಲಿ ಅಂತ ರಾಜೇಶ್ಗೆ ಹೇಳ್ತಾಳೆ. ಆಗ ರಾಜೇಶ್, ದೇವರು ಆಶೀರ್ವಾದನ ಅಷ್ಟೇ ಮಾಡಬಲ್ಲ, ಉಳಿದ ಕೆಲಸ ನಾನೇ ಮಾಡಬೇಕು ಅಂತ ಅವಳ ಜೊತೆ ಸ್ವರ್ಗ ಸುಖ ಕಾಣೋದಕ್ಕೆ ಶುರು ಮಾಡ್ತಾನೆ. ಅಣ್ಣಂಗೆಲ್ಲೋ ಒಂದು ಕಡೆ ಮಚ್ಚೆ ಇರಬೇಕು ಗುರು. ಅಲ್ಲಿ ನೋಡಿದ್ರೆ ಮೊದಲನೇ ಹೆಂಡತಿ, ಇಲ್ಲಿ ನೋಡಿದ್ರು ಎರಡನೇ ಹೆಂಡತಿ, ಇಬ್ಬರೂ ಚೆನ್ನಾಗಿ ಮಜಾ ಮಾಡ್ತಾವನೆ. ಆಗ ಸೂರಜ್, ಅಣ್ಣ ಅದೇನೋ ಪ್ಲಾನ್ ಮಾಡಿ ಎರಡೆರಡು ಮದುವೆ ಆಗಿದ್ದಾನೋ ಏನೋ ಗೊತ್ತಿಲ್ಲ, ನನಗೆ ಎಂಜಾಯ್ ಮಾಡೋದಕ್ಕೆ ಒಬ್ರು ಇಲ್ಲ ಅಂತ ಅಪ್ಸೆಟ್ ಆಗ್ತಾನೆ.
ಆಮೇಲೆ 1 ವಾರಗಳ ನಂತರ ನಿಶಾ ರಾಜೇಶ್ಗೆ ಕಾಲ್ ಮಾಡಿ ಏನಾದ್ರೂ ಗುಡ್ ನ್ಯೂಸ್ ಬಂತಾ ಅಂತ ಕೇಳ್ತಾಳೆ. ಅದೇ ಸಮಯಕ್ಕೆ ಶಾಂತಿ ವಾಮಿಟ್ ಆಗೋಗ್ಬಿಡುತ್ತೆ. ಆಗ ಸೂರಜ್ ಅವಳನ್ನ ಬೆಡ್ರೂಮ್ಗೆ ಕರ್ಕೊಂಡು ಬಂದು ಅವಳನ್ನ ಟಚ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇವನೊಂದು ಚಾನ್ಸ್ ಸಿಕ್ಕಿದ್ರೆ ಸಾಕು, ಎಲ್ಲೆಲ್ಲಿ ಮುಟ್ಟಲಿ, ಹೇಗೆ ಮುಟ್ಟಲಿ ಅಂತ ಕಾಯ್ತಾ ಇರ್ತಾನೆ ನನ್ನ ಮಗ. ಆಗ ರಾಜೇಶ್ ಅಲ್ಲಿಗೆ ಬಂದು ಇಲ್ಲಿ ನೀನೇನು ಮಾಡ್ತಾ ಇದ್ದೀಯಾ ಅಂತ ಸೂರಜ್ ನನ್ನ ಬೈತಾನೆ. ಆಗ ಶಾಂತಿ ವಾಮಿಟ್ ಆಗಿದ್ದ ವಿಷಯ ರಾಜೇಶ್ಗೆ ಹೇಳ್ತಾಳೆ. ನಂತರ ರಾಜೇಶ್ ಶಾಂತಿ ನಿಶಾ ಹತ್ರ ಕರ್ಕೊಂಡು ಹೋಗ್ತಾನೆ. ಆಗ ನಿಶಾ ಶಾಂತಿಯ ಚೆಕಪ್ ಮಾಡಿ ನೀನು ಪ್ರೆಗ್ನೆಂಟ್ ಆಗಿದ್ದೀಯಾ ಅಂತ ಹೇಳ್ತಾಳೆ. ಹಂಗೋ ಹಿಂಗೋ ಪ್ರೆಗ್ನೆಂಟ್ ಆದ್ಲು, ಆದ್ರೆ ಹೆಂಗಾದ್ಲು ಅಂತ ಅದೇ ಅವರಿಗೆ ಗೊತ್ತು. ಆಗ ಶಾಂತಿ ಖುಷಿಯಾದರೆ ನಿಶಾ ಅಗ್ರಿಮೆಂಟ್ ಪೇಪರ್ ಮೇಲೆ ಅವಳ ಸಿಗ್ನೇಚರ್ ತೆಗೆದುಕೊಳ್ಳುವುದಕ್ಕೆ ಮುಂದಾಗ್ತಾಳೆ. ಆಗ ಶಾಂತಿ ಇದು ಯಾವ ಪೇಪರ್ ಅಂತ ಕೇಳ್ತಾಳೆ. ಆಗ ನಿಶಾ ಇದು ನನ್ನ ಹತ್ತಿರ ಚೆಕಪ್ ಮಾಡಿಸಿದಂತಹ ಪೇಪರ್ ಅಂತ ಹೇಳಿ ಅವಳನ್ನ ಸಿಗ್ನೇಚರ್ನ ತಗೊಳ್ತಾಳೆ. ಆಕ್ಚುಲಿ ಏನೋ ಒಂದು ಮಾಡ್ತಾ ಇದ್ದಾರೆ ಇವರು ಗೋಲ್ಮಾಲು, ಆದ್ರೆ ಪಾಪ ನಮ್ಮ ಶಾಂತಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನಂತರ ರಾಜೇಶ್ ಶಾಂತಿ ಜೊತೆ ಹೊರಗಡೆ ಬಂದು ನಾನು ಒಳಗಡೆ ಕಾರ್ ಬಿಟ್ಟು ಬಂದಿದ್ದೀನಿ, ಕಾರ್ ಕೀ ಬಿಟ್ಟು ಬಂದಿದ್ದೀನಿ ಅಂತ ಶಾಂತಿಗೆ ಹೇಳಿ ವಾಪಸ್ ನಿಶಾ ಹತ್ರ ಹೋಗಿ ನನ್ನ ಹಣ ಕೊಡಿ ಅಂತ ಕೇಳ್ತಾನೆ. ಆಗ ನಿಶಾ ಈ ಬಾರಿನೂ ನೀನು ಶಾಂತಿಗೆ ನಿಜ ತಿಳಿಸೋದಿಲ್ವಾ ಅಂತ ಕೇಳ್ತಾಳೆ. ಆಗ ರಾಜೇಶ್ ಶಾಂತಿ ಗರ್ಭದಲ್ಲಿರೋ ಮಗು ನಂದಲ್ಲ ಅಂತ ಶಾಂತಿಗೆ ಏನಾದ್ರೂ ಗೊತ್ತಾದ್ರೆ ಶಾಂತಿ ನನ್ನನ್ನ ಸುಮ್ನೆ ಬಿಡ್ತಾಳಾ? ಲಾಸ್ಟ್ ಟೈಮ್ ತರ ಅವಳಿಗೆ ಅವಳ ಮಗು ಹುಟ್ಟಿದಾಗಲೇ ಸತ್ತು ಹೋಗಿದೆ ಅಂತ ಸುಳ್ಳು ಹೇಳಿ ಆ ಮಗುನ ಕೂಡ ಮಾರ್ಬಿಡೋಣ ಅಂತ ಹೇಳಿ ಹಣ ತಗೊಂಡು ಅದೇ ಹಣದಿಂದ ಕೀರ್ತಿಗೆ ಗಿಫ್ಟ್ ತಗೊಂಡು ಹೋಗ್ತಾನೆ. ಎಂತ ಬೆರಕೆ ಗುಟ್ಟು ನನ್ನ ಮಗ ಇರಬೇಕು ಇವನು. ಹೆಂಡತಿನೇ ಈ ರೇಂಜಲ್ಲಿ ಯೂಸ್ ಮಾಡೋಕೆ ಶುರು ಮಾಡ್ಬಿಟ್ಟವನಲ್ಲ ಗುರು. ಪಾಪ ಅವಳಿಗೆ ಗೊತ್ತಾದ್ರೆ ಆ ಹೆಣ್ಣು ಮಗು ಹೆಂಗೆ ತಡ್ಕೊಳುತ್ತೆ? 9 ತಿಂಗಳು ತನ್ನ ಗರ್ಭದಲ್ಲಿ ಒತ್ಕೊಂಡು ಮಗುನ ಬೇರೆಯವಳು ಯಾರಿಗೋ ಕೊಡಬೇಕು ಅಂದ್ರೆ ಛೇ. ಆಗ ಕೀರ್ತಿ ಈ ಬಾರಿನೂ ಶಾಂತಿ ಗರ್ಭದ ಡೀಲ್ ಆಯ್ತಾ ಅಂತ ಕೇಳ್ತಾಳೆ. ಆಗ ರಾಜೇಶ್ ಹೌದು, ನೀನು ನನಗೆ ನಿಶಾ ಮೇಡಂನ ಪರಿಚಯ ಮಾಡಿಕೊಟ್ಟು ತುಂಬಾನೇ ಹೆಲ್ಪ್ ಮಾಡ್ದೆ. ನಾವು ಶಾಂತಿ ಹಾಗೂ ನಿಶಾಳಿಂದ ಸಾಕಷ್ಟು ಹಣ ಗಳಿಸ್ತಾ ಇದೀವಿ ಅಂತ ಹೇಳ್ತಾನೆ. ಆಗ ಕೀರ್ತಿ ಶಾಂತಿ ಬಂಗಾರದ ಮೊಟ್ಟೆ ಇಡೋ ಕೋಳಿ ಇದ್ದ ಹಾಗೆ ಅವಳಲ್ಲಿ ಮಗು ಎತ್ತು ಕಷ್ಟಪಡ್ತಾ ಇದ್ರೆ ನಾವೆಲ್ಲ ಅವಳ ಹಣದಲ್ಲಿ ಎಂಜಾಯ್ ಮಾಡ್ತಾ ಇದೀವಿ ಅಂತ ಹೇಳ್ತಾಳೆ. ನೀನಂತೂ ಊರು ಬಿಡು, ಅಲ್ಲ ನಿನ್ನ ಗಂಡನಿಂಗೆ ಇನ್ನೊಂದು ಮದುವೆ ಮಾಡಿಸಿ ದುಡ್ಡಿಗೋಸ್ಕರ ಎಂತೆಂತ ನವರಂಗೆ ಆಟ ಆಡ್ತಾ ಇದೀಯಾ ಅಂದ್ರೆ ಛೇ. ಆಗ ಸೂರಜ್ ಅಲ್ಲಿಗೆ ಬಂದು ಅದೆಲ್ಲವನ್ನ ಕೇಳಿ ಶಾಕ್ ಆಗಿ ನೀವು ಶಾಂತಿ ಅತ್ತಿಗೆಗೆ ಇಷ್ಟು ದೊಡ್ಡ ಮೋಸ ಮಾಡ್ತಾ ಇದ್ದೀರಾ ಅಂತ ಬೈತಾನೆ. ನೀನೇನು ಸಾಚಾ ಅಲ್ಲ ಬಿಡಪ್ಪ. ಆಗ ರಾಜೇಶ್ ನಮ್ ವಿಷಯ ಯಾರಿಗೂ ತಿಳಿಸಬೇಡ ಅಂತ ಸೂರಜ್ಗೆ ಸ್ವಲ್ಪ ಹಣ ಕೊಡ್ತಾನೆ. ಆಗ ಸೂರಜ್ ನನಗೆ ನಿನ್ನ ಹಣ ಬೇಕಾಗಿಲ್ಲ, ನಂಗೆ ಶಾಂತಿ ಬೇಕು ಅಂತ ಕೇಳ್ತಾನೆ. ನೀನೇನೋ ಶಾಂತಿಗೆ ಹೆಲ್ಪ್ ಮಾಡ್ತೀಯಾ ಅಂದ್ರೆ ನಾನು ಮೊದಲೇ ಹೇಳಿಲ್ವಾ ನೀನು ಸಾಚಾ ಅಲ್ಲ ಅಂತ. ಆಗ ರಾಜೇಶ್ ಆಯ್ತು ನೀನು ಶಾಂತಿನ ಏನ್ ಬೇಕಾದರೂ ಮಾಡ್ಕೋ, ನಾನೇನು ನಿನ್ನನ್ನ ಕೇಳೋದಿಲ್ಲ ಅಂತ ಹೇಳ್ತಾನೆ. ನಿನ್ನಂತ ಗಂಡ ಯಾವ ಸೂಳೆಗೂ ಸಿಗೋದು ಬೇಡ. ನಂತರ ಶಾಂತಿಗೆ ರಾಜೇಶ್ನ ಅಲ್ಮೆರಾದಲ್ಲಿ ಹಣದ ಬಂಡಲ್ ಸಿಕ್ಕಿಬಿಡುತ್ತೆ. ಆಗ ಶಾಕ್ ಆದಂತಹ ಶಾಂತಿ ನಿಮ್ಮ ಹತ್ರ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ರಾಜೇಶ್ ನನ್ನ ಕೇಳ್ತಾಳೆ. ನಿನ್ನಿಂದಾನೆ ಕಣೆ ಅಷ್ಟೊಂದು ಹಣ ನಿನ್ನ ಗಂಡನಿಗೆ ಬಂದಿರೋದು, ಪಾಪ ತೆಗೆದ್ಬಿಡುತ್ತೆ ನಿನಗೆ ಗೊತ್ತಿಲ್ಲ ಅಷ್ಟೇ. ಆಗ ರಾಜೇಶ್ ಇದು ನನ್ನ ಫ್ರೆಂಡ್ನ ಹಣ, ನಾಳೆ ನಾನು ಇದನ್ನ ವಾಪಸ್ ಕೊಡಲೇಬೇಕು ಅಂತ ಹೇಳಿ ನಿಶಾ ಕಾಲ್ ಮಾಡಿ ಮತ್ತಷ್ಟು ಹಣ ಕೇಳ್ತಾನೆ. ಆಗ ನಿಶಾ ಮೊದಲು ಶಾಂತಿ ಹೆಲ್ತ್ ಬಗ್ಗೆ ಕೇರ್ ಮಾಡಲು ನಾಳೆ ಬಂದು ಮೀಟ್ ಆಗು ಅಂತ ಹೇಳ್ತಾಳೆ. ನಂತರ ರಾಜೇಶ್ ಶಾಂತಿಯೊಂದಿಗೆ ನಿಶಾ ಹತ್ರ ಹೋಗ್ತಾನೆ. ಆಗ ನಿಶಾ ಶಾಂತಿಯ ಚೆಕಪ್ ಮಾಡಿ ಮಗು ಆರೋಗ್ಯವಾಗಿದೆ ಅಂತ ಹೇಳಿ ಶಾಂತಿನ ಹೊರಗಡೆ ಕಳಿಸಿ ರಾಜೇಶ್ಗೆ ಮತ್ತಷ್ಟು ಹಣ ಕೊಡ್ತಾಳೆ. ಅಲ್ಲ, ಒಬ್ಬ ಡಾಕ್ಟರ್ ಆಗಿ ರೆಸ್ಪಾನ್ಸಿಬಲ್ ಇರುವಂತಹ ಡಾಕ್ಟರ್ ಆಗಿ ಈ ರೀತಿ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗ್ಬೇಕು ನಿನಗೆ. ಆಗ ಹೊರಗಡೆ ಆರತಿ ಮತ್ತೆ ಶಾಂತಿನ ನೋಡ್ತಾ ಇರ್ತಾಳೆ. ಆಗ ಆರತಿನ ನೋಡಿದಂತಹ ಶಾಂತಿ ಈ ಮಹಿಳೆ ಯಾರು, ಇವಳು ಪದೇ ಪದೇ ನನ್ನನ್ನು ಯಾಕೆ ನೋಡ್ತಿರ್ತಾಳೆ ಅಂತ ರಾಜೇಶ್ ನನ್ನ ಕೇಳ್ತಾಳೆ. ಆಗ ರಾಜೇಶ್ ಅವರು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಶಾಂತಿನ ಮನೆಗೆ ಕರ್ಕೊಂಡು ಹೋಗಿಬಿಟ್ಟು ನಾನು ನಿನಗೆ ಮೆಡಿಸಿನ್ ತರ್ತೀನಿ ಅಂತ ಶಾಂತಿಗೆ ಹೇಳಿ ಕೀರ್ತಿ ಹತ್ರ ಹೋಗ್ತಾನೆ. ಆಗ ಸೂರಜ್ ಶಾಂತಿನ ಕೆಟ್ಟ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲ ಕಣೋ ಗುರು, ಅವಳು ಪ್ರೆಗ್ನೆಂಟ್, ಅಟ್ಲೀಸ್ಟ್ ಈಗಲಾದರೂ ಬಿಡ್ರೋ ಅಣ್ಣ ತಮ್ಮ ಇಬ್ಬರು. ನೀವಂತೂ ನಿಮ್ಮ ಸುಖಕ್ಕೋಸ್ಕರ ಒಬ್ಬ ಪ್ರೆಗ್ನೆಂಟ್ ಲೇಡಿನ ಉಪಯೋಗಿಸಿಕೊಳ್ಳುತ್ತಾ ಇದ್ದೀರಾ. ಅದೇ ಸಮಯಕ್ಕೆ ರಾಜೇಶ್ ಸೂರಜ್ಗೆ ಕಾಲ್ ಮಾಡಿ ನಾನು ಇವತ್ತು ಮನೆಗೆ ಬರಲ್ಲ, ಶಾಂತಿನ ನೀನು ಏನು ಬೇಕಾದರೂ ಮಾಡ್ಕೋ ಅಂತ ಹೇಳ್ಬಿಡ್ತಾನೆ.
ಆಗ ಖುಷಿ ಆದ ಸೂರಜ್ ಶಾಂತಿ ಜ್ಯೂಸ್ನಲ್ಲಿ ನಿದ್ರೆ ಮಾತ್ರೆ ಹಾಕಿ ಶಾಂತಿ ಜೊತೆ ಹನುಮೂನ್ ಮಾಡಬೇಕು ಅಂತ ಅನ್ಕೊಂಡು ಜ್ಯೂಸ್ನ ಶಾಂತಿ ಕೊಡೋದಿಕ್ಕೆ ಹೋಗ್ತಾನೆ. ಅಯ್ಯಯ್ಯಯ್ಯೋ ಎಂತ ಅನಾರ್ಥ ಮಾಡ್ತಾ ಇದೆಯೋ ಗೂಪ್ ನನ್ನ ಮಗನೇ. ಅವಳು ಪ್ರೆಗ್ನೆಂಟ್, ನೀನು ನಿದ್ದೆ ಮಾತ್ರೆ ಹಾಕಿ ಕೊಟ್ರೆ ಮಗುಗೆ ಎಫೆಕ್ಟ್ ಆಗೋಗುತ್ತೆ. ಆಗ ಆರತಿ ಅಲ್ಲಿಗೆ ಬಂದು ತಾನು ಶಾಂತಿ ಗರ್ಭಕ್ಕೆ ರಾಜೇಶ್ಗೆ 10 ಲಕ್ಷ ಹಣ ಕೊಟ್ಟ ವಿಷಯನ ಶಾಂತಿಗೆ ಹೇಳಿ ಈ ಮಗು ನನ್ನ ಗಂಡಂದು, ಇದನ್ನ ಹುಷಾರಾಗಿ ನೋಡಿಕೊಳ್ಳಿ ಅಂತ ಹೇಳ್ತಾಳೆ. ಓ ಇದು ಮ್ಯಾಟರ್. ಅದಕ್ಕೆ ಈ ಅಮ್ಮ ಅವಳು ನೋಡಿದಾಗೆಲ್ಲ 32 ನಾಲ್ನ ಗಿನ್ಸ್ತಾ ಕೂತ್ಕೊಂಡಿದ್ದು. ಆಗ ಶಾಂತಿ ಆ ವಿಷಯ ಕೇಳಿ ಶಾಕ್ ಆಗಿ ಎಲ್ಲರೂ ಸೇರಿ ನನಗೆ ತುಂಬಾ ಎಂತ ಮೋಸ ಮಾಡ್ಬಿಟ್ರು ಅಂತ ಅಳೋದಕ್ಕೆ ಶುರು ಮಾಡ್ತಾಳೆ. ಆಗ ಆರ್ತಿ, ನಿಮಗೆ ಈ ವಿಷಯ ಗೊತ್ತೇ ಇಲ್ವಾ? ಅಗ್ರಿಮೆಂಟ್ ಮೇಲೆ ನಿಮ್ಮದೇ ಸಿಗ್ನೇಚರ್ ಇದೆಯಲ್ಲ ಅಂತ ಕೇಳ್ತಾಳೆ. ಆಗ ಶಾಂತಿ, ಅದು ನಾನಾಗೇನೆ ಮಾಡಿದ್ದಲ್ಲ, ಅದನ್ನ ನಿಶಾ ಹಾಗೂ ರಾಜೇಶ್ ಮೋಸದಿಂದ ಮಾಡ್ಸಿದ್ದಾರೆ ಅಂತ ಹೇಳ್ತಾಳೆ. ಆಗ ಅದೆಲ್ಲವನ್ನು ನೋಡಿ ಸೂರಜ್ ರಾಜೇಶ್ಗೆ ಕಾಲ್ ಮಾಡಿ ಆರತಿ ಇಲ್ಲಿಗೆ ಬಂದು ಶಾಂತಿಗೆ ಎಲ್ಲ ವಿಷಯ ತಿಳಿಸಿಬಿಟ್ಟಿದ್ದಾಳೆ, ಬೇಗ ಬಾ ಅಂತ ಹೇಳ್ಬಿಡ್ತಾನೆ. ನಂತರ ಆರ್ತಿ ವಾಪಸ್ ಹೊರಟು ಹೋಗ್ತಾಳೆ. ರಾಜೇಶ್ ಹಾಗೂ ಕೀರ್ತಿ ಮನೆಗೆ ಬರ್ತಾರೆ. ಆಗ ಶಾಂತಿ, ನೀವೆಲ್ಲ ಸೇರಿ ನನಗೆ ಇಷ್ಟು ದೊಡ್ಡ ಮೋಸ ಮಾಡ್ಬಿಟ್ರಿ ಅಂತ ಅವಳನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾಳೆ. ಆಗ ಅವರೆಲ್ಲರೂ ಸೇರಿ ಶಾಂತಿನೇ ಕೊಲ್ಲೋದಕ್ಕೆ ನೋಡ್ತಾರೆ. ಆಗ ಆರತಿ ಪೊಲೀಸ್ ಅವರೊಂದಿಗೆ ಅಲ್ಲಿಗೆ ಬಂದು ಸೂರಜ್, ಕೀರ್ತಿ, ರಾಜೇಶ್ ನನ್ನ ಅರೆಸ್ಟ್ ಮಾಡಿಸ್ತಾಳೆ. ಕರೆಕ್ಟ್ ಆಗಿ ಮಾಡಿದ್ದೀಯಾ ಆರತಿ? ನೀನು ನನ್ನ ಮಗು ಇದೆ ಅಂತ ಅಂದುಬಿಟ್ಟು ನೀನು ಸುಮ್ನೆ ಆಗೋಗ್ತೀಯೇನೋ ಅಂತ ಅನ್ಕೊಂಡಿದ್ದೆ. ಬಟ್ ನೀನು ಒಂದು ಹೆಣ್ಣಾಗಿ ಯೋಚನೆ ಮಾಡ್ದೆ ನೋಡು, ಗ್ರೇಟ್. ಓಕೆನಾ, ಕಥೆ ಇಲ್ಲಿಗೆ ಮುಗಿಯುತ್ತೆ. ಸೊ ಕಥೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಇಂಟರೆಸ್ಟಿಂಗ್ ಕಥೆ ಜೊತೆಗೆ. ಬಾಯ್.